ಇಂಡಿಯನ್ ಗೌರ್ಮೆಂಟ್ ತರ್ತಿರುವಂತಹ E85 ಪೆಟ್ರೋಲ್ ಇಂದ ಫ್ಯೂಚರ್ ಅಲ್ಲಿ ನಮಗೆ ಕುಡಿಯೋ ನೀರಿಗೂ ಪರದಾಡುವಂತ ಪರಿಸ್ಥಿತಿ ಬರುತ್ತಾ? ಮೊದಲು ಗೌರ್ಮೆಂಟ್ E10 E25 ಪೆಟ್ರೋಲ್ ಅನ್ನ ತಂದಿದ್ರು. ಈಗ ನೇರವಾಗಿ E85 ಪೆಟ್ರೋಲ್ ಅನ್ನ ಲಾಂಚ್ ಮಾಡ್ತಿದ್ದಾರೆ. ಇದರಲ್ಲಿ 85% ಇಥನಾಲ್, ಬರೀ 15% ಪೆಟ್ರೋಲ್ ಇರುತ್ತೆ. ಯಾಕೆ E85 ಪೆಟ್ರೋಲ್ ಅನ್ನ ಲಾಂಚ್ ಮಾಡ್ತಿದ್ದಾರೆ ಅಂದ್ರೆ ಇದರಿಂದ ಪೊಲ್ಯೂಷನ್ ಕಡಿಮೆ ಆಗುತ್ತೆ, ಜೊತೆಗೆ ಕ್ರೂಡ್ ಆಯಿಲ್ ಇಂಪೋರ್ಟ್ ಕಡಿಮೆ ಆಗೋದ್ರಿಂದ ಫ್ಯೂಯಲ್ ರೇಟ್ ಕೂಡ ಕಂಟ್ರೋಲ್ಗೆ ಸಿಗುತ್ತೆ ಅಂತ ಗೌರ್ಮೆಂಟ್ ಹೇಳ್ತಿದೆ. ಯಾಕೆ ಜನ E85 ಪೆಟ್ರೋಲ್ ಅನ್ನ ವಿರೋಧ ಮಾಡ್ತಿದ್ದಾರೆ ಅಂದ್ರೆ ಇದಕ್ಕೂ ಕೆಲವೊಂದಷ್ಟು ಕಾರಣಗಳಿದಾವೆ. ಸ್ನೇಹಿತರೆ, ಇಥನಾಲ್ ನ ತಯಾರು ಮಾಡೋದು ಶುಗರ್ ಕೇನ್ ಇಂದ, ರೈಸ್ ಇಂದ ಮತ್ತೆ ಕಾರ್ನ್ ಇಂದ. ಮೊದಲು ನೋಡೋಣ, ಈ ಶುಗರ್ ಕೇನ್ ಇಂದ 1 ಲೀಟರ್ ಇಥನಾಲ್ ತೆಗಿಬೇಕು ಅಂದ್ರೆ ಸುಮಾರು 3500 ಲೀಟರ್ ವಾಟರ್ ಬೇಕಾಗುತ್ತೆ. ಅದೇ ಕಾರ್ನಿಂದ 1 ಲೀಟರ್ ಇಥನಾಲ್ ತೆಗಿಬೇಕಂದ್ರೆ 4000 ಲೀಟರ್ ವಾಟರ್ ಬೇಕಾಗುತ್ತೆ. ಅದೇ ರೈಸ್ ಇಂದ 1 ಲೀಟರ್ ಇಥನಾಲ್ ತೆಗಿಬೇಕಂದ್ರೆ ಬರೋಬ್ಬರಿ 10,000 ಲೀಟರ್ ವಾಟರ್ ಬೇಕಾಗುತ್ತೆ. ಎಷ್ಟು ಹೇಳಿ? 10,000 ಲೀಟರ್ ವಾಟರ್. ಈಗಾಗಲೇ ರೈಸ್ ಜಾಸ್ತಿ ಬೆಳೆಯುವಂತ UP ಮತ್ತು ಪಂಜಾಬ್ನ ಕೆಲವೊಂದಷ್ಟು ಡಿಸ್ಟ್ರಿಕ್ಟ್ಗಳಲ್ಲಿ ತೀವ್ರವಾದ ಗ್ರೌಂಡ್ ವಾಟರ್ ಪ್ರಾಬ್ಲಮ್ ಇದೆ. NITI ಆಯೋಗ್ ರಿಪೋರ್ಟ್ ಪ್ರಕಾರ 2030ರ ವೇಳೆಗೆ ಭಾರತದ ಪ್ರಮುಖ ಸಿಟಿಗಳಲ್ಲಿ ಗ್ರೌಂಡ್ ವಾಟರ್ ಲೆವೆಲ್ 0 ಆಗುವ ಸಾಧ್ಯತೆ ಇದೆ ಅಂತ. ಸೊ ಪೆಟ್ರೋಲೇ ಇಲ್ಲ ಅಂದ್ರೆ EV ವೆಹಿಕಲ್ಗೆ ಸ್ವಿಚ್ ಆಗ್ಬೋದು. ಬಟ್ ನೀರೇ ಇಲ್ಲ ಅಂದ್ರೆ ಏನ್ ಮಾಡೋದು? E85 ಪೆಟ್ರೋಲ್ನ ತರೋದು ಸರಿಯೋ ತಪ್ಪು? ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ.